ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದಾರೆ? ಇವತ್ತಿನ ವಿಡಿಯೋದ ಏನಪ್ಪ ಅಂದರೆ ನೀವು ಇಷ್ಟಿಸ ಸುಜುಕಿ ಸಮುರೈ ಮತ್ತು M80 ಸ್ಕೂಟಿ ನೋಡಿ ಬೇಜಾರಾಗ್ಬಿಟ್ಟು ಶಾರ್ಟ್ ವ್ಲಾಗಲ್ಲಿ. ಅದಕ್ಕೆ ಇವತ್ತಿಂದ ಫುಲ್ ಫಾರ್ವರ್ಡ್ ವಿಡಿಯೋ ಮಾಡ್ತಾ ಇದ್ದೀವಿ. ಮತ್ತು ಇವತ್ತಿಂದ ಹೊಸ ಗಾಡಿಯನ್ನು ತೋರಿಸ್ತಾ ನಿಮಗೆ. ಇದರಲ್ಲಿ ಇದೇ ಗಾಡಿಗಳು ಎರಡು. ಇದು ಬಂದುಬಿಟ್ಟು ಪಲ್ಸರ್ DTSI 150. ಇದು ಬಂದುಬಿಟ್ಟು 2004 ಮಾಡಲು, ಇದು ಬಂದುಬಿಟ್ಟು 2012 ಮಾಡಲು. ಅದಕ್ಕೂ ಡಿಫ್ರೆನ್ಸ್ ನೋಡೋದಾದ್ರೆ ಇದಕ್ಕೆ ನೋಡಿ, ಇದಕ್ಕೆ ಅಲಾಯ್ಸು, ಇದಕ್ಕೆ ಸ್ಪೋಕ್ಸು. ನಮ್ಮ ಪ್ರಕಾರ ಹೇಳಬೇಕು ಅಂದರೆ ನಮಗೆ ಜಾಸ್ತಿ ಅಲೈಸ್ಗಿಂತ ಸ್ಪೋಕ್ಸೇ ಇಷ್ಟ. ಯಾಕಂದರೆ ನಾವು 2 ಸ್ಟ್ರೋಕ್ನ ಜಾಸ್ತಿ ಫಾಲೋ ಮಾಡ್ತೀವಿ ಮತ್ತು ನಮಗೆ ಸ್ಪೋಕ್ಸೇ ಜಾಸ್ತಿ ಇಷ್ಟ ಆಗೋದು ಅಲೈಸ್ಗಿಂತ. ಮತ್ತು DTSI ಅಂದರೆ ಏನಂದರೆ ಡಿಜಿಟಲ್ SI ಅಂದರೆ ಜಾಸ್ತಿ ಏನೂ ಇಲ್ಲ, ಡಿಜಿಟಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಸಿಸ್ಟಮ್ ಅಂತ. ಹಂಗಾದ್ರೆ ಏನಪ್ಪ ಅಂದರೆ ನೋಡಿ, ನಮ್ಮ ನಾರ್ಮಲ್ ಗಾಡಿಗಳಿಗೆ ಒಂದೇ ಸ್ಪಾರ್ಕ್ಲಿಗೆ ಬರೋದು. ಇದರಲ್ಲಿ ನೋಡಿ, ಈ ಕಡೆ ಒಂದು ಸೈಡ್ ಬರುತ್ತೆ ಮತ್ತು ಈ ಕಡೆ ಒಂದು ಸೈಡ್ ಬರುತ್ತೆ. ಮತ್ತು ಸ್ಪೆಸಿಫಿಕೇಷನ್ ಕಡೆ ಬಂದರೆ ಇದು ಮುಂದೆ 17 ಇಂಚು, ಬ್ಯಾಕು 17 ಇಂಚು ಡಿಸ್ಕ್ ಬರ್ತಿದ್ರಲ್ಲಿ. ಇದು 2004 ಮಾಡಲು, ಅದು ಡಿಸ್ಕ್ ಬರ್ತಿದ್ರಲ್ಲಿ. ಅದಾದಮೇಲೆ ಸ್ಪೀಡೋಮೀಟ್ರ್ ಕಡೆ ಬಂದರೆ ನೋಡಿ, ಸ್ಪೀಡೋಮೀಟ್ರು, RPMದು, ಇಂಡಿಕೇಟ್ರು, ಸೈಡ್ ಸ್ಟ್ಯಾಂಡು, ಐ ಬೀಮು, ನ್ಯೂಟ್ರಲ್ದು ಮತ್ತು ಪೆಟ್ರೋಲ್ದು ಬರುತ್ತೆ ನೋಡಿ. ಮತ್ತು ಈ ಗಾಡಿ ನಮ್ಗೆ ಹೆಂಗೆ ಸಿಕ್ಕಿದ್ದು ಅಂದರೆ, ಇದು ನನ್ನ ಫ್ರೆಂಡು 2004 ಮಾಡಲ್ ಗಾಡಿ. ಇದು ನನ್ನ ಫ್ರೆಂಡ್ ತೊಗೊಂಡು ನಮ್ಗೆ ಜಾಸ್ತಿ ಏನು ಇಂಟ್ರೆಸ್ಟ್ ಇರಲಿಲ್ಲ ಪಲ್ಸರ್ ಬಗ್ಗೆ. ಆದರೆ ಇದು ಹುಡ್ಕೊಂಡು ಕರೆಕ್ಟಾಗಿ ಗಾಡಿ ನಮ್ಮ ಹತ್ರನೇ ಬಂತು ಹೆಂಗೋ ಮೆಕ್ಯಾನಿಕ್ ಕಡೆಯಿಂದ. ಅದಕ್ಕೆ ಒಂದೇ ಥರ ಇದೆಲ್ಲ ಮಾಡೋ ಗಾಡಿಗಳು ಮತ್ತು ಒಂದೇ ಮಾಡಲ್ಗಡೆ ಒಂದೊಂದು ವರ್ಷ ಡಿಫ್ರೆನ್ಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ಅದಕ್ಕೆ ಅಂದ್ಬಿಟ್ಟು ತೊಗೊಂಡ್ವಿ. ನೋಡಿ, ಇದು ಮಾಸ್ಕು ಚೇಂಜ್ ಆಗೈತೆ. ಇದು ನೋಡಿ ಒರಿಜಿನಲ್ ಮಾಸ್ಕ್. ಇದು ನೋಡಿ, ಜಪಾನೀಸ್ ಏನೋ ಬರ್ದವ್ರೆ. ಇದು ಒರಿಜಿನಲ್ ಮಾಸ್ಕು. ಮತ್ತು ಮುಂದಿನ ವೀಡಿಯೋದಲ್ಲಿ ನಾವು ಸಮುರೈ ಪೋರ್ಟಿಂಗ್ ಬಗ್ಗೆ ಮಾತಾಡ್ತೀನಿ. ಮತ್ತು ಅದು ತೋರಿಸ್ತೀನಿ ನಿಂಗೆ ಹೆಂಗೆ ಮಾಡೋದು ಸಮುರೈ ಪೋರ್ಟಿಂಗು ಅಂತ. ನಾನು ಶಾರ್ಟ್ ವ್ಲಾಗಲ್ಲಿ ಮಾಡಿ ನೋಡಿದ್ದೆ ನಿಮಗೆ. ಅದು ಪೋರ್ಟಿಂಗ್ ಅಲ್ಲ, ಬರೀ ನಾವು ರೀಬೋರ್ ಮಾಡಿದ್ದಷ್ಟೇ. ಅದ್ರಲ್ಲಿ ಸ್ವಲ್ಪ ಪವರ್ ಆಗಿತ್ತು. ಈ ಸಲ ಪೋರ್ಟಿಂಗ್ ಮಾಡಿ ಸಮುರೈನ ಯಾರತ್ತೂ ಇರಬಾರ್ದು ಅಂತ ಸಮುರೈ ಮಾಡೋಕ್ಕೆ ಟ್ರೈ ಮಾಡೋಣ ನಾವು. ಮತ್ತು ಈ ವಿಡಿಯೋಗೆ ಇಷ್ಟೇ. ನಾಸಿಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್.